ಇದನ್ನ ಹೆಂಗ್ ಶುರು ಮಾಡಿದ್ರಿ ಸರ್? ಯಾಕೆ ಇದನ್ನ ಶುರು ಮಾಡ್ಬೇಕು ಅಂತ ಅನಿಸ್ತು ಚಾರ್ಲಿನ? ಆಕ್ಚುಲಿ ಚಾರ್ಲಿ ಹಿಂದೆ ಬಹಳ ದೊಡ್ಡ ಕಥೆ ಇದೆ. ಬಹುಶಃ ನನ್ನ ಬದುಕಿನ ಜರ್ನಿಯೇ ಇಲ್ಲಿ ತನಕ ಬಂದು ನಿಂತಿದೆ ಅಂದ್ರೆ ನಾನು ಅಷ್ಟೆಲ್ಲ ಆ ಶ್ರಮ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದ್ರಿಂದ ಬಹುಶಃ ನಾನು ಇವತ್ತು ಮಾಡೋದಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಕಳೆದ 27 ವರ್ಷದಿಂದ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಕಳೆದ 27 ವರ್ಷದಿಂದ ನಿರಂತರವಾಗಿ ರಂಗಭೂಮಿ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನನಗೆ ಒಬ್ಬ ಟೀಚರ್ ಆಗಿ ನಾನು ರಂಗಭೂಮಿಯಲ್ಲಿ ಅಭಿನಯವನ್ನ ಟೀಚ್ ಮಾಡೋದಕ್ಕೆ ಸಾಧ್ಯ ಅಂತ ಕಂಡುಕೊಂಡಾಗ ಈ ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಅನ್ನೋದು ಹುಟ್ಕೊಳ್ತು. ನೀವು ಬಂದಿರೋದು ರಂಗಭೂಮಿಯಿಂದ. ಚಾರ್ಲಿ ಕಂಪ್ಲೀಟ್ ಎಲ್ಲಾನು ನಗಿಸ್ತವ್ರು, ಚಾರ್ಲಿ ಚಾಪ್ಲಿನ್ ಅವರು. ಇವ್ರ ಹೆಸರನ್ನ ಯಾಕೆ ಇಟ್ರಿ? ನಾನೊಂದು ಆಕ್ಟಿಂಗ್ ಕ್ಲಾಸ್ ಅನ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಕೆಲವು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ, ಏನು ಹೆಸರು ಇಡ್ಬೋದು ಅಂತ. ಅದರಲ್ಲಿ ಕೆಲವು 2 ವಿಡಿಯೋ ಈ ಬೆಕ್ಕುಗಳು ಯಾರೋ ಅದಕ್ಕೆ ಎಣ್ಣೆ ಕುಡಿಸಿದ್ದಾರೆ. ಅದು ಎಣ್ಣೆ ಕುಡಿಸಿದಾಗ ಅದು ತುರಾಡ್ತಾ ಹೋಗ್ತಿದೆ, ಸ್ಟೆಪ್ ಹತ್ತದ, ಏನೇನೋ ಆಕ್ಟ್ ಮಾಡ್ತಾ ಇದೆ, ಅದ್ಭುತ ಇದೆಯಲ್ಲ ಅಂತ ಅನಿಸ್ತು ನನಗೆ. ಹಾಗಾಗಿ ಆ ಹೆಸರನ್ನ ಆ್ಯಕ್ಚುಲಿ ಈ ಹೆಸರನ್ನ ಸಜೆಸ್ಟ್ ಮಾಡಿದವರು ನಮ್ಮ ಕಿರಣ್ ನಾಯ್ಕ ಅಂತ ಅವರು ದೊಡ್ಡ ಕಲಾವಿದರು. ನಾನು ಅವನು ಕ್ಲಾಸ್ಮೇಟು. ಅವನು ಥಿಯೇಟ್ರಲ್ಲಿ ಕೆಲಸ, ನೀನಾಸಮ್ಮಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಈಗ ಸಿನಿಮಾ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಕ್ಟರ್ ಆಗಿ. ಅವನು ಈ ವಿಡಿಯೋ ನೋಡೋ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದು ನೋಡಿ ಆದ್ಮೇಲೆ ಅದನ್ನ ಕ್ಯಾಟ್ ಅಂತ ಹೆಸರಿಟ್ಟಿವಿ. ಆದರೆ ಕ್ಯಾಟ್ ಅಂತಂದ್ರೆ ಬೆಕ್ಕು, ಅಷ್ಟಕ್ಕೆ ಆವಾಗಷ್ಟೇ ಬೆಕ್ಕು, ಕ್ಯಾಟ್ ಅಂದರೆ ಬೆಕ್ಕು. ಓಕೆ, ಈ ಚಲನೆಗಳನ್ನೆಲ್ಲ ನೋಡಿ, ಬೆಕ್ಕಿನ ಆ್ಯಕ್ಟಿಂಗ್ ನೋಡಿ ಕ್ಯಾಟ್ ಅಂದರೆ ಬೆಕ್ಕು ಅಂತ ಅಷ್ಟೇ ಆಯಿತು. ಆಮೇಲೆ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಇಲ್ಲ ಬರೀ ಬೆಕ್ಕಂತ ಇಟ್ಟರೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಅದನ್ನು CAT ಅನ್ನೋದನ್ನು ವಿಸ್ತೃತ ರೂಪ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಸಿ ಅಂದರೆ ಜಗತ್ತಿನ ಶ್ರೇಷ್ಠ ನಟ ಚಾರ್ಲಿ ಅಂತ ನಾವು ಅದನ್ನು ಕಂಡುಕೊಂಡ್ವಿ. ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್, CAT. ಹಂಗೆ ಬದಲಾಗ್ತಾ ಈ ರೂಪಕ್ಕೆ ತಂದು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಇದ್ದಾರೆ ಸರ್ ಸ್ಟೂಡೆಂಟ್ಸ್? ಈಗ ವೀಕೆಂಡ್ ಕ್ಲಾಸ್ ಅಂತ ಒಂದು ಶುರು ಮಾಡಿದ್ವಿ. ಅದರಲ್ಲಿ ಸುಮಾರು 15-20 ಜನ ಹುಡುಗರಿದ್ದಾರೆ, ಬರೀ ಮಕ್ಕಳಿಗೋಸ್ಕರ. ಅದಾದ್ಮೇಲೆ ಈಗ ಫುಲ್ ಡೇ ಕ್ಲಾಸ್ ಅಂತ ಮಾಡಿದ್ವಿ. ಫುಲ್ ಡೇ ಕ್ಲಾಸ್ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಫ್ಲೆಡ್ಜ್ ಆಗಿರುವ ನಡೆಯುವಂಥದ್ದು. ಅದರಲ್ಲಿ ಈಗಷ್ಟೇ ಮೊನ್ನೆ ಕಳೆದ ವಾರ ಶುರು ಮಾಡಿದ್ವಿ. ಒಂದು 5-6 ಜನ ಇದ್ದಾರೆ, ಇನ್ನೂ ಅಡ್ಮಿಷನ್ ಆಗ್ತಾ ಇದ್ದಾರೆ. ಈವ್ನಿಂಗ್ ಕ್ಲಾಸ್ ಅಂತ ಒಂದಿದೆ, ಸಂಜೆ ಮೇಲೆ 6ರಿಂದ 9 ಗಂಟೆ ತನಕ. ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದವರು ಅವ್ರಿಗೆ ಕ್ಲಾಸ್ ಮಾಡಿದ್ವಿ. ಇದಿಷ್ಟು ಈಗ ಸದ್ಯ ನಡೀತಾ ಇದೆ ಕ್ಲಾಸ್ ಆಕ್ಟಿಂಗ್. ಇದು ನಿಮ್ದೊಂದು ಪ್ರಪಂಚ. ಇನ್ನೂ ಒಂದು ಪ್ರಪಂಚ ಇದೆ ನಿಮ್ದು, ಕಾಮಿಡಿ ಕಿಲಾಡಿಗಳು. ಫಸ್ಟ್ ಸೀಸನ್ ಬರುತ್ತೆ ಕಾಮಿಡಿ ಕಿಲಾಡಿಗಳು. ಏನ್ ತಲೆಯಲ್ಲಿ ಇತ್ತು ಸರ್? ಹೆಂಗೆಲ್ಲ ಸ್ಕಿಟ್ ಮಾಡ್ಬೇಕು? ಯಾಕಂದ್ರೆ ಜನಕ್ಕೂ ಗೊತ್ತಿರಲ್ಲ, ಇವನ್ ಆಕ್ಟ್ ಮಾಡೋರ್ಗೂ ಗೊತ್ತಿರಲ್ಲ ಏನ್ ಶೋ ಬರುತ್ತೆ, ಏನೆಲ್ಲ ಆಕ್ಟಿಂಗ್ ಇರುತ್ತೆ, ಯಾರೆಲ್ಲ ಬರ್ತಾರೆ ಅಂತ. ನಿಮ್ಗೆ ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ಫಸ್ಟ್ ಸೀಸನ್? ಆಕ್ಚುಲಿ ಅದಕ್ಕಿಂತ ಹಿಂದೆ ಅದೊಂದು ಸಣ್ಣ ಕತೆ ಇದೆ. ನಾನು ಮೈಸೂರಿನ ರಂಗಾಯಣದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ರಂಗಕಿಶೋರ ಅಂತ ಒಂದು ದೊಡ್ಡವರು ಮಕ್ಕಳಿಗೋಸ್ಕರ ನಾಟಕ ಮಾಡುವಂತಹ ಒಂದು ರಂಗಕಿಶೋರ ಅನ್ನೋದು ಒಂದು ಸಂಸ್ಥೆ. ಈ ಸಂಸ್ಥೆ ಸ್ವೀಡನ್ ದೇಶದ ಒಂದು ಪ್ರಾಜೆಕ್ಟ್. ಅದು 5 ವರ್ಷದ್ದು ಸೀಡಾ ಮತ್ತು ಸ್ವೀಡಿಶ್ ITI ಅನ್ನೋದು ಒಂದು 5 ವರ್ಷದ ಒಂದು ಪ್ರಾಜೆಕ್ಟು. ಆ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಿದ್ರೆ ಮೈಸೂರಲ್ಲಿ ಈ ಶರಣಯ್ಯ ಅಂತಿದ್ದಾರಲ್ಲ, ಇವತ್ತು ನಮ್ಮ ಏನು ಜಿ ಕನ್ನಡದ ಡೈರೆಕ್ಟರ್ ಇದ್ದಾರಲ್ಲ, ಅವರು ಆವಾಗ ಅಲ್ಲೆಲ್ಲ ನಾನು ನಾಟಕ ಮಾಡ್ತಿದ್ದೆ. ದೊಡ್ಡವರು ಮಕ್ಕಳಿಗೋಸ್ಕರ ಇಡೀ ಕರ್ನಾಟಕದಂತ ನಾಟಕ ಮಾಡ್ತಿದ್ವಿ. ಅಲ್ಲಿ ನನ್ನ ನಾಟಕ ನೋಡಿದ ನಾವು. ಅಲ್ಲೂ ಕೂಡ ಅವನು ಕೂಡ ಆವಾಗ ನಾಟಕ ಮಾಡ್ತಿದ್ರು. ಇದು ಯಾವಾಗ ಅಂತಂದ್ರೆ 2004, 5, 6, 7 ಆ ಇಸ್ವಿಯಲ್ಲಿ. ಆವಾಗ ನಾನು ನಾಟಕ ಮಾಡ್ತಿದ್ದೆ. ಅದು ಮುಗೀತು. ಅವನು ಕಾಂಟ್ಯಾಕ್ಟ್ ಇರಲಿಲ್ಲ. ಅದು ಏನಾಯ್ತು, 2015 ಆಸುಪಾಸರಲ್ಲಿ ಈ ಕಾಮಿಡಿ ಕಿಲಾಡಿ ಅನ್ನೋ ಒಂದು ರಿಯಾಲಿಟಿ ಶೋ ಮಾಡಬೇಕಿದ್ರೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಶರಣಯ್ಯ ಸರು. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ನಾನು ಬಂದು ಅವ್ರ ಜೊತೆಗೆ ಮಾತಾಡಿ, ಆಫೀಸಲ್ಲೆಲ್ಲ ಕೂತ್ಕೊಂಡು ಮಾತಾಡಿ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಈ ಕಾಮಿಡಿ ಕಿಲಾಡಿ ಅನ್ನೋದು ಒಂದು ಹೊಸ ಶೋ. ಅದು ಏನೂ ಗೊತ್ತಿಲ್ಲ, ನಮಗೂ ಏನೂ ಗೊತ್ತಿಲ್ಲ, ಹೆಂಗೆ ವರ್ಕ್ ಆಗತ್ತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದ್ರ ಬ್ಲ್ಯಾಂಕ್ ಆಗಿ ಕೆಲಸ ಮಾಡ್ತಾ ಹೋಗಿದ್ವಿ. ಹಗಲು ರಾತ್ರಿ ಕೆಲಸ ಮಾಡಿದ್ವಿ ಅದ್ರ ಬಗ್ಗೆ. ಫಸ್ಟ್ ಆಡಿಷನ್ ಅನ್ನೋದ್ರ ಬಗ್ಗೆ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮನ್ನೆಲ್ಲ ಕುಳಿಸ್ಕೊಂಡು ಕರ್ನಾಟಕದ ಬೇರೆ ಬೇರೆ ಕಡೆಗೆ ಹೋಗಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಆಡಿಷನ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟು ನಾವು ಅವ್ರ ಬದುಕಿಗೆ ಸಂಬಂಧಪಟ್ಟು ಅಥವಾ ಅವ್ರು ಕ್ರಿಯೇಟಿವ್ ಆಗಿ ಏನನ್ನೆಲ್ಲ ಮಾಡ್ತಾರೆ, ಇದು ನಮ್ಮ ಮೇಜರ್ ಆಗಿರುವಂಥ ಆಡಿಷನ್. ಮತ್ತೆ ಆನ್ ಸ್ಪಾಟ್ ಅವ್ರು ಎಷ್ಟು ಇಂಪ್ರೂವೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತುಕತೆ ಮತ್ತೆ ಆಡಿಷನ್ ಮಾಡ್ಕೊಂಡು ಬರೋದು. ಅವಾಗೆಲ್ಲವೂ ಚಾಲೆಂಜ್. ಯಾಕಂತಂದ್ರೆ ಅವು ಫಸ್ಟ್ ಶುರು ಆದ್ದೇ ಇಂಡಿವಿಜುವಲ್ ಕಾನ್ಸೆಪ್ಟು. ಅಂದರೆ
ಒಬ್ಬ ವ್ಯಕ್ತಿ 10 ರಿಂದ 15 ನಿಮಿಷ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು. ಅದು ಕಂಪ್ಲೀಟ್ ಒಂದು ಅಷ್ಟರಲ್ಲಿ ಒಂದು 15 ಜನನೇನೋ ಸೆಲೆಕ್ಟ್ ಆಗ್ತಾರೆ. ಸುಮಾರು ಒಂದು 25-30 ಜನ ಆಡಿಷನ್ ಇರ್ತಾರೆ. ಸೆಲೆಕ್ಟ್ ಮಾಡಿ 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 ಒಂದು ಫಿಲ್ಟರ್ ತಂದಿರ್ತೀವಿ. ಈ ಸ್ಕ್ರಿಪ್ಟ್ಗಳು ಬರ್ತದಲ್ಲ, ಅಲ್ಲಿ ಫಸ್ಟ್ ಸೀಸನ್ ಅಲ್ಲಿ ಸ್ಕ್ರಿಪ್ಟ್ ಬರೋಕೆ 3-4 ಪೇಜ್ಗಳು ಬರೋದು. ಅಂದ್ರೆ ಅವಾಗ ಏನು ಗೊತ್ತಿರಲಿಲ್ಲ, ಅದು ಹೆಂಗ್ ಬೇಕಾದ್ರೆ ಆಗ್ಬೋದು. ಅದಕ್ಕೊಂದು ರೂಪ ಕೊಟ್ಟು, ಅದಕ್ಕೊಂದು ಆಕ್ಟಿಂಗ್ ಫಾರ್ಮೇಟ್ ಅನ್ನ ಫಿಕ್ಸ್ ಮಾಡಿ, ಅದಕ್ಕೊಂದು ಕಾಮಿಡಿಯ ಅಲ್ಟಿಮೇಟ್ ಆದಂತಹ ಕಾಮಿಡಿಗಳನ್ನ ಕ್ರಿಯೇಟ್ ಮಾಡಿ, ಆಗ ಒಂದು ಮೆಗಾ ಆಡಿಷನ್ ಅಂತ ಶುರು ಆಗ್ತದೆ. ಅದಾದ್ಮೇಲೆ ಅಲ್ಲೊಂದಿಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಕಂಟಿನ್ಯೂಸ್ ಆಗಿ ಒಂದು 4-5 ತಿಂಗಳು ಅದು ಜರ್ನಿ ಆಗ್ತಾ ಹೋಗುತ್ತೆ. ಈ ಫಸ್ಟ್ ಸೀಸನ್ ಅಲ್ಲಿ ಬಂದಾಗ ಈ ಸ್ಕ್ರಿಪ್ಟ್ಗಳಿಗೆ ನಮಗೆ ಸೆಟ್ ಹೆಂಗ್ ಹಾಕ್ಬೇಕು, ಪ್ರಾಪರ್ಟಿಗಳನ್ನ ಹೆಂಗ್ ಮಾಡಿಸ್ಬೇಕು ಏನೂ ಗೊತ್ತಿಲ್ಲ. ಅಂದ್ರೆ ಅದಕ್ಕಿಂತ ಹಿಂದೆ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಒಂದು ಸಣ್ಣ ಸೆನ್ಸ್ ಇತ್ತು. ಆದ್ರೆ ಸ್ಟೇಜ್ ಅಲ್ವಾ, ಇದು ಒಂದು ಅತ್ಲಾಗೆ ನಿಮ್ಗೆ ನಾಟಕ ಅಂತ ಹೇಳೋಕ್ಕೂ ಆಗೋದಿಲ್ಲ, ಇತ್ಲಾಗ ಸಣ್ಣ ಸ್ಕಿಟ್ ಅಂತನೂ ಆಗೋದಿಲ್ಲ. ಹಾಗಾಗಿ ಒಂದು 15-20 ನಿಮಿಷ ಒಂದು ಔಟ್ ಅಂಡ್ ಔಟ್ ಕಾಮಿಡಿನೇ ಕೊಡ್ಬೇಕು ನಾವು, ಬೇರೆ ಏನು ಪ್ಯಾಥೋ ಮಾಡಕ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಸೆಟ್ಟು ಪ್ರಾಪರ್ಟಿ ಒಂದು ಪ್ಯಾಟರ್ನ್ ಒಳಗೆ ಅದನ್ನ ಕ್ರಿಯೇಟ್ ಮಾಡಿ, ಅಲ್ಲಿ ಆಕ್ಟರ್ಗಳಿಗೆ ಸೆಟ್ಟು ಪ್ರಾಪರ್ಟಿ ಕಾಸ್ಟ್ಯೂಮ್ ಮ್ಯೂಸಿಕ್ ಎಲ್ಲವೂ ಫುಲ್ ಆಗಿ ಮಾಡಿ ಒಂದು ಔಟ್ಪುಟ್ ಆಚೆಗೆ ಬಂತು. ಆವಾಗ ಗೊತ್ತಾಯ್ತು ಜನರಿಗೆ, ಇದೇನೋ ಅದ್ಭುತ ಅಲ್ವಾ, ಏನೋ ಹೊಸದಾಗಿದೆ, ಸಖತ್ ಕಾಮಿಡಿ, ಸಖತ್ ನಗಿಸ್ತಾರೆ ಅನ್ನೋದು. ಹಂಗ ಹುಟ್ಟುಕೊಡ್ತಾ ಹೋಯ್ತು ಅದು. ಕಾಮಿಡಿ ಕಿಲಾಡಿಗಳು ಅಂದ ತಕ್ಷಣ ಇವತ್ತಿಗೂ ನಮ್ಗಳ ತಲೆಗೆ ಬರೋದು ಫಸ್ಟ್ ಸೀಸನ್. ಇವತ್ತಿಗೂ ಜನ ಮರ್ತಿಲ್ಲ. ಯಾಕೆ ಅಂತ ಅನ್ಸಿದ್ಯಾ? ಯಾಕೆಂದ್ರೆ ಅದೊಂದು ಯುನಿಕ್ ಫಾರ್ಮೇಟ್ ಅದು. ಯಾಕಂದ್ರೆ ಫಸ್ಟೇ ಅವರು ನಮ್ಗೆ, ನೀವು ಎಲ್ಲೇ ನೋಡಿದ್ರು ಕೂಡ ಫಸ್ಟ್ ಇಸ್ ಬೆಸ್ಟ್ ಅಲ್ವಾ. ಆಮೇಲೆ ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಹೆಂಗ್ ವರ್ಕ್ ಆಯ್ತು ಅಂತಂದ್ರೆ, ಇವನ್ ಶಿವರಾಜ್ ಕೇರ್ಪೇಟೆ, ನಯನ ಇವರೆಲ್ಲ ಅದ್ಭುತ ಆಕ್ಟರ್ಗಳು ಅಲ್ವಾ. ಆ ಕ್ಷಣಕ್ಕೆ ಅವ್ರು ಕೊಟ್ಟದೇ ಅದ್ಭುತ ಆಗಿರ್ತದೆ ಅದು. ಹಂಗಾಗಿ ಅವರೆಲ್ಲ ಬಹಳ ಚಿಕ್ಕ ಈಗ ಶಿವರಾಜ್ ಕೇರ್ಪೇಟೆನೂ ನಿಮ್ಗೇನು ಭಯಂಕರವಾದ ಶಾಕ್ ಕೊಡಲ್ಲ, ಅಥವಾ ಇನ್ನೊಂದು ಏನೋ ಅದ್ಭುತವಾದ ರಿಯಾಕ್ಷನ್ ಕೊಡಲ್ಲ. ಅವ್ನು ಬಹಳ ಸಣ್ಣ ರಿಯಾಕ್ಷನ್ ಪ್ಲಸ್ ಡೈಲಾಗು, ಆ ಡೈಲಾಗ್ ಅಲ್ಲೇ ಪಂಚ್ ಮಾಡ್ತಾನೆ, ಆ ರಿಯಾಕ್ಷನ್ ಅಲ್ಲಿ ಪಂಚ್ ಮಾಡ್ತಾನೆ. ನಯನ ಅವಳು ಎನರ್ಜಿ. ಆ ಸ್ಕ್ರಿಪ್ಟ್ ಅಲ್ಲಿ ನಾವು ಮೇಜರ್ ಆಗಿರೋದನ್ನ ಇಟ್ಟುಕೊಂಡು, ಅದು ಯಾವ್ದು ಬೇಕು ಯಾವ್ದು ಬೇಡ ಅಂತ ಇಟ್ಟುಕೊಂಡು, ಆ ಇಡೀ ಕಾನ್ಸೆಪ್ಟ್ ವೈಸ್ ಅದು ಇರ್ತದೆ. ಆ ಇಡೀ ಆ ಕಥೆಯ ಎಳೆಯ ಇಟ್ಟುಕೊಂಡೇನೆ ಅವ್ರಿಗೆ ಆ ನಯನಗೆ ಆ ಕ್ಷಣಕ್ಕೆ ಏನ್ ಅನ್ಸುತ್ತೆ, ಅಥವಾ ಜಗತ್ತಿನಲ್ಲಿ ಏನೇನ ನಡೀತಾ ಇದೆ, ಇದನ್ನೆಲ್ಲವನ್ನೂ ಇಟ್ಟುಕೊಂಡು ಮಿಕ್ಸ್ ಮಾಡ್ತಾ ಒಂದು ಕಾಣೋದಕ್ಕೆ ಒಂದು ಔಟ್ಪುಟ್ ಅನ್ನ ರೆಡಿ ಮಾಡ್ತೀವಿ. ಅದು ನೋಡಿ ಅದಾದ್ಮೇಲೆ ಅಲ್ಲೂ ಕೂಡ ಮತ್ ಪುನಃ ಎಲ್ಲರೂ ಕೂತ್ಕೋತಾರೆ, ಜಡ್ಜಸ್ ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮ್ನವ್ರು ಎಲ್ಲರೂ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡ್ತಾರೆ. ಅಲ್ಲೇ ವಿಮರ್ಶೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಇದನ್ನೆಲ್ಲವನ್ನೂ ಯೋಚನೆ ಮಾಡಿ ಆಚೆ ಮತ್ತೆ ಕರೆಕ್ಷನ್ ಆಗಿ, ಮತ್ತೆ ನಿಮ್ಗೆ ಹಿಂಗೇನ್ ನೀವು ನೋಡ್ತಿರಲ್ಲ ಅಲ್ಲಿ ತನಕ ತುಂಬಾ ಕರೆಕ್ಷನ್ ಆಗಿರ್ತದೆ. ಈಗ ನಾನು ಒಬ್ರು ರೈಟರು ಸ್ಕ್ರಿಪ್ಟ್ ಅನ್ನು ಬರೀತಾರೆ, ಅದನ್ನ ನಾವು ಡೈಲಾಗು ನಟರಿಗೆ ಹೇಳ್ತೀವಿ. ಆ ಪೀರಿಯಡ್ ನಲ್ಲಿ ಬಹುಶಃ ಎಲ್ಲರೂ ಅವ್ರ ಪಾತ್ರ ಆಗೋದ್ರು, ಯಾಕಂದ್ರೆ ಅವ್ರಿಗೂ ಆ ಹಸುವಿತ್ತು. ಆ ಹಸುವಿರೋ ಕಾರಣಕ್ಕೋಸ್ಕರ ಅದ್ಭುತ ಮಾಡೋದೆಲ್ಲ ಅದ್ಭುತ ಆಗ್ತಾ ಹೋಯ್ತು. ಆ ನಿಟ್ಟಿನಲ್ಲಿ ಅವರು ಅಲ್ಟಿಮೇಟ್ ನಟರುಗಳು ಒಂದಿಷ್ಟು. ಯಾಕಂದ್ರೆ ಕೆಲವು ಅಲ್ಲಿ ಏನಾಗುತ್ತೆ, ನಟನೆಯಲ್ಲಿ ನಿಮ್ಗೆ ಬಹಳ ಮುಗ್ಧರಾಗಿರ್ಬೇಕು. ನನಗೆ ಗೊತ್ತಿದೆ ಅಂತ ನೀವು ಮಾಡಕ್ ಶುರು ಮಾಡಿದ್ರೆ ನಿಮ್ಮ ನಟನೆ ಅದನ್ನ ಆತ್ಮೀಯವಾಗಿ ಎಳ್ಕೊಳ್ಳಲ್ಲ. ಯಾಕೆ ಹಿತೇಶ್ ಅವ್ರಿಗೆ ಯಾವಾಗ್ಲೂ ಹುಡುಗಿ ವೇಷ ಹಾಕ್ಸ್ಬೇಕು ಅಂತ ಅನಿಸ್ತಿತ್ತು ನಿಮ್ಗೆ? ಅವರೆಲ್ಲ ಆಕ್ಚುಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಅವರೆಲ್ಲ ಎಲಿಮಿನೇಟ್ ಹೋಗುವಂತ ಕಂಟೆಸ್ಟೆಂಟ್ಗಳು. ಆಮೇಲೆ ಅವರು ಮಾಡುವಂತ ಆಕ್ಟಿಂಗ್ ಮೇಲೆ ನಿಂತು ಅಷ್ಟು ಕೊನೆ ತನಕ ಬಂದವರು ಅವರು. ಅವನ ಮುಖ ಸ್ವಲ್ಪ ಅವಾಗ ಬಹಳ ಸಣ್ಣ ಇದ್ದವನು, ಮುಖ ಸ್ವಲ್ಪ ಹುಡುಗಿ ತರ ಅನ್ಸೋದು, ಹುಡುಗಿ ತರ ನಡ್ಕೊ ಬರೋನು. ಆಮೇಲೆ ಅನಿವಾರ್ಯ ಏನಾಗಿತ್ತು ಅಂತಂದ್ರೆ, ಹುಡುಗಿರ ವೇಷ ಹಾಕ್ಲೇಬೇಕಾಗಿತ್ತು. ಯಾಕಂದ್ರೆ ಇದ್ದವ್ರು ಎಷ್ಟು ಜನ, 2 ಹುಡುಗಿಯರು. ಆ ಹುಡುಗಿಯರಿಗೆ ಕೆಲವು ಲಿಮಿಟ್ಗಳು ಇತ್ತು. ಕೆಲವೊಂದು ನಾವು ಅವ್ರಿಗೆ ಚೇಡ್ಸೋಕ್ಕಾಗಲ್ಲ ಅಥವಾ ಟಿಂಗಲ್ ಮಾಡೋಕ್ಕಾಗಲ್ಲ. ಆದ್ರೆ ಹುಡುಗರು ಅದು ತುಂಬಾ ಪಾಸಿಬಿಲಿಟಿಗಳಿದಾವೆ ಅಲ್ವಾ. ಅವ್ರು ಹೆಂಗೆ ಬೇಕಾದ್ರೆ ಕಾಲು ಎಳ್ಕೋಬಹುದು, ಏನಾದ್ರೂ ಮಾಡ್ಬೋದು. ಆ ನಿಟ್ಟಿನಲ್ಲಿ ಗಂಡಸರು ಹೆಣ್ಣು ಪಾತ್ರ ಆಗಿ ಬದಲಾವಣೆ ಆಗ್ತಾ ಅಂತಹ ಸಂದರ್ಭದಲ್ಲಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯ್ತು.